ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಉದಯಗಿರಿ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈ ಇಡೀ ಘಟನೆಯ ಹಿಂದಿರುವಂತಹ ಕೈ ಯಾವುದು ಅನ್ನುವ ವಿಚಾರ ಈಗ ಬ್ಲಾಸ್ಟ್ ಆಗಿರೋದು. ಮತ್ತೊಂದು ಕಡೆ ಸರ್ಕಾರಕ್ಕೆ ಮಹಾ ಮುಖಭಂಗವನ್ನು ತಂದಿಟ್ಟಿದೆ ನಿನ್ನೆ ನಡೆದಂಥ ಬೆಳವಣಿಗೆ. ಮಿನಿಸ್ಟರ್ಗಳಿಂದನೇ ಮುಖ್ಯಮಂತ್ರಿಗಳೇ ಇದೆಂಥ ಆಘಾತ, ಪ್ರಭಾವಿ ಮಂತ್ರಿಗಳೇ ಕೊಟ್ಟರಲ್ಲ ಇಂತಹ ಆಘಾತವನ್ನು. ಇದು ಸರ್ಕಾರದ ಬಿಗ್ ಎಕ್ಸ್ಪೋಸ್ ಅಂದ್ರೂ ತಪ್ಪಿಲ್ಲ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒನ್ ಬೈ ಒನ್ ಎಲ್ಲ ನೋಡ್ತಾ ಹೋಗೋಣ. ಈ ಘಟನೆ ಕಂಗಾಲು ಮಾಡ್ತು. ಹಿಂದೆ ಕಳೆದ ವರ್ಷ ಮಂಡ್ಯದಲ್ಲಾದಂತಹ ಗಲಾಟೆ ಇದೇ ರೀತಿಯಲ್ಲಿ ದೇಶವ್ಯಾಪಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಉದಯಗಿರಿಯ ಘಟನೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಪೊಲೀಸರ ಮೇಲೆ ದಾಳಿ, ಪೊಲೀಸರು ರಕ್ತ ಸುರಿಯೋ ರೀತಿಯಲ್ಲಿ ದಾಳಿ ಮಾಡ್ತಾರೆ ಅಂದರೆ ಪೊಲೀಸರ ಮೇಲೆ ದಾಳಿ ಮಾಡುವಷ್ಟು ಧೈರ್ಯ ಇದ್ದಕ್ಕಿದ್ದಂತೆ ಅಂತೂ ಬರಲ್ಲ, ಬಹಳ ಪ್ಲ್ಯಾನ್ಡ್ ಆಗಿ ಬರುತ್ತೆ. ಅಷ್ಟಷ್ಟು ಕಲ್ಲುಗಳು ಸುಮ್ಮನೆ ಒಂದೇ ಕ್ಷಣಕ್ಕೆ ಸಿಕ್ಬಿಡಲ್ಲ, ಬಹಳ ಪ್ಲ್ಯಾನ್ಡ್ ಆಗಿ ಬರುತ್ತೆ. ಇದೆಲ್ಲ ಗೊತ್ತಾಯ್ತಲ್ವ. ಆತ ಏನು ಅವಹೇಳನಕಾರಿ ಪೋಸ್ಟ್ ಹಾಕಿದ, ಆತನನ್ನು ಅರೆಸ್ಟ್ ಮಾಡಿದಾರೆ ತಾನೆ, ಆ್ಯಕ್ಷನ್ ತೊಗೊಂಡಿದ್ರು. ಬಟ್ ಈ ರೀತಿ ಕಾನೂನು ಕೈಗೆ ತಗೊಂಡಿದ್ದು ತಪ್ಪು. ನಿನ್ನೆ ಎಲ್ಲ ಈ ಅಪ್ಡೇಟ್ಸ್ ನೋಡಿದ್ರಿ. ಈಗ ನೋಡಿ ಪೊಲೀಸರಿಗೆ ಸರ್ಕಾರ ಯಾವ ರೀತಿ ಅವಮಾನ ಮಾಡಿದೆ ಅಂತ. ಸರ್ಕಾರ ಅಂತಲೇ ಹೇಳಬೇಕು, ಯಾಕಂದರೆ ಕ್ಯಾಬಿನೆಟ್ ದರ್ಜೆಯ ಒಬ್ಬ ಪ್ರಭಾವಿ ಮಂತ್ರಿ, ಒಬ್ಬ ಸೀನಿಯರ್ ಮಿನಿಸ್ಟರ್ ಪೊಲೀಸರ ಬಗ್ಗೆ ಎಂತಹ ಮಾತಾಡಿದ್ದಾರೆ ನೋಡಿ. 100% ಮುಸಲ್ಮಾನರಿರೋ ಏರಿಯಾ ಅದು, ಅಲ್ಲಿಡಬೇಕಿತ್ತು ಆರೋಪಿನ, ಬೇರೆ ಪೊಲೀಸ್ ಸ್ಟೇಷನ್ ಇರಲಿಲ್ವಾ ಅಂತ ಅಟ್ಯಾಕ್ ಮಾಡ್ತಾರೆ ರಾಜಣ್ಣವರು. ಪೊಲೀಸರ ಕೆಲಸದಿಂದ ಮಂತ್ರಿಗಳಿಗೆ ತಲೆನೋವಾಗುತ್ತೆ, ಅಂತಾರೆ. ಪೊಲೀಸರಿಗೆ ಥೂ ಛೀ ಅಂತ ಉಗಿಯೋಕೆ ಶುರು ಮಾಡ್ತೀರಾ ಅಂದ್ರೆ ಹಾಗಾದ್ರೆ ಪೊಲೀಸರು ಯಾಕೆ ಬೇಕು ನಿಮಗೆ? ಈ ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSS ನವನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಎಷ್ಟೋ ಸಂದರ್ಭಗಳಲ್ಲಿ ಪಾಪ ಪೊಲೀಸರು ನಿಮ್ಮ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಅಂದರೆ ಸರ್ಕಾರದ ಗೃಹ ಇಲಾಖೆಯ ಅಥವಾ ಯಾರದೋ ಮಂತ್ರಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಈ ಹೆಬ್ಬಾಳ್ಕರ್ ಕೇಸಲ್ಲಿ ನೋಡಿದ್ವಲ್ಲ, ಪರಮೇಶ್ವರ್ ಅವರೇ ಬೇಜಾರು ಮಾಡಿಕೊಂಡು ಪೊಲೀಸರು ಒಂದೊಂದ್ಸಲ ಮುಜುಗರ ತರ್ತಾರೆ, ನಮಗೆ ಗೊತ್ತಿಲ್ಲದೆ ನಡೆದಿದೆ ಅನ್ನೋ ರೀತಿಯಲ್ಲಿ ಅವ್ರ ರಿಯಾಕ್ಷನ್ ಇತ್ತು. ಎಷ್ಟೊಂದು ಸಲ ಗೃಹ ಸಚಿವರಿಗೆ ಗೊತ್ತಿರಲ್ಲ, ಕೆಲವೊಂದು ಸಲ ಯಾವುದೋ ಮಂತ್ರಿ ತಾಳಕ್ಕೆ ಕುಣಿತಾರೆ, ಕೆಲವೊಂದು ಸಲ ಪಾಪ ಪೊಲೀಸರಿಗೆ ಚೀತು ಅಂದ್ರೂ ಅನ್ನಿಸ್ಕೋಬೇಕು. ಪೊಲೀಸರ ನೈತಿಕತೆ ಕುಗ್ಸೋವಂಥ ಕೆಲಸ ಅಲ್ವ ರಾಜಣ್ಣವರೇ ನೀವು ಮಾತಾಡಿದ್ದು? 100% ಮುಸಲ್ಮಾನರಿರುವಂಥ ಏರಿಯಾ ಗೊತ್ತಿಲ್ವಾ ಅಂದ್ರೆ ಅದೇನು ಪಾಕಿಸ್ತಾನನ? ಅಲ್ಲಿ ಹಾಗಾದರೆ ಈ ನೆಲದ ಕಾನೂನು ಅಪ್ಲೈ ಆಗಲ್ವಾ? ಅಲ್ಲಿ ಇಡಬಾರ್ದಿತ್ತು ಅಂದರೆ ಓಕೆ, ಸೇಫ್ಟಿ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಿತ್ತು ಅನ್ನೋದು ಬೇರೆ. ಅದು 100% ಮುಸಲ್ಮಾನರಿರೋ ಏರಿಯಾ, ಹಂಗಾರೆ ಬೇರೆ ಯಾರು ಇಲ್ವೇ ಇಲ್ವಾ ಅಲ್ಲಿ? ಪಾಕಿಸ್ತಾನನ ಅದು ಅನ್ನುವಂಥ ಆಕ್ರೋಶ ಈಗ ರಾಜಣ್ಣವರ ಮಾತಿನ ವಿರುದ್ಧ ವ್ಯಕ್ತವಾಗ್ತಿದೆ. ಇದು ಒಂದು. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು. ರಾಜಣ್ಣವರು ಹೇಳ್ತಾರೆ ಪೊಲೀಸರೇ ತಪ್ಪು ಮಾಡಿದ್ದಾರೆ. ಯಾವ ರಾಜಣ್ಣ ಬಳಸ್ತಾರೆ, ಮತ್ತೆ ಕಾಮನ್ ಸೆನ್ಸ್ ಇಲ್ಲ ಪೊಲೀಸರಿಗೆ ಅನ್ನೋ ಪದವನ್ನ ಬಳಸ್ತಾರೆ. ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ನಾನ್ ಸೆನ್ಸ್ ಅಂತ ಹೇಳಿದ್ದಾರೆ. ಮತ್ತೆ ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದೆಯಾ ನಿಮ್ಮ ಮೊಬೈಲ್ ಅಲ್ಲಿ? ಇದೆಯಾ? ಪೊಲೀಸ್ ಅಧಿಕಾರಿಗಳನ್ನ, ಅದು ಏನ್ ಪೊಲೀಸ್ ಅಧಿಕಾರಿ IAS ಇರ್ತಾರೆ, ಅಲ್ಲ IPS ಅಧಿಕಾರಿಗಳಿರ್ತಾರೆ, ಕಾನ್ಸ್ಟೇಬಲ್ಗಳಿರ್ತಾರೆ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋಂಥದ್ದು. ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವು ಇಷ್ಟು ದಿನದಿಂದ ಏನ್ ಹೇಳಿದ್ರಿ? ಹಾಗಾದ್ರೆ ಇಷ್ಟು ದಿನದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನ್ ಹೇಳಿದ್ರಿ? ನಮ್ಮ ಪೊಲೀಸರು ಬಹಳ ಸ್ಟ್ರಾಂಗು ಹಾಗೆ ಹೀಗೆ ಅಂದ್ರಲ್ಲ. ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ, ಕ್ಯಾಬಿನೆಟ್ ಕೊಲಿಗೂ
ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್. ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವರ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲಾ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ದೊಡ್ಡ ಪುಸ್ತಕ ಇಟ್ಕೊಂಬತ್ತೀರಾ? ತಮ್ಮ ವೈಫಲ್ಯ ಮುಚ್ಚಾಕೊಳ್ಳೋದಿಕ್ಕೆ ತಮ್ಮ ಕುತ್ತಿಗೆಗೆ ಬರಬಾರ್ದು ಅಂತ ಪೊಲೀಸರಿಗೆ ಚೀತು ಅಂದ್ಬಿಟ್ರೆ ಹೆಂಗೆ ನೋಡಿ. ಪಾಪ ಡಿ.ಕೆ. ಶಿವಕುಮಾರ್ ಅವರು ಏನೋ ಭಯಂಕರ ಟ್ರೈ ಮಾಡ್ತಾರೆ ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ. ಪೊಲೀಸರು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ಸರಿಯಾಗಿ ಮಾಡಿದ್ದಾರೆ, ನಮ್ಮ ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಇವರ ಸಚಿವರುಗಳೇ ಇವ್ರಿಗೆ ಮುಜುಗರ ಮಾಡಿರೋದು. ಏನು ಹೇಳ್ತೀರಾ? ಒಬ್ಬರು ಮಂತ್ರಿ ಹಂಗೆ ಹೇಳ್ತಾರೆ, ಒಬ್ಬರು ಮಂತ್ರಿ ಹಿಂಗೆ ಹೇಳ್ತಾರೆ. ಪರಮೇಶ್ವರ್ ಅವರು ಕೂಡ ರಾಜಣ್ಣವ್ರ ರೀತಿನೇ ಸಮರ್ಥನೆ ಮಾಡ್ಕೊಂಡ್ರ. ಇಲ್ಲಿ ಲಕ್ಷ್ಮಣ್ ಅವರು, ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರು ಏನಂದ್ರು? RSS BJP ಅವರು ವೇಷ ಹಾಕ್ಕೊಂಡು ಬಂದು, ಮುಸಲ್ಮಾನರ ವೇಷದಲ್ಲಿ ಬಂದು ಕಲ್ಲು ತೋರಿದ್ದಾರೆ. ಅಲ್ಲೆಲ್ಲ ಯುವಕರು ಸೇರಿದ್ರು, ಇವರು ಅಲ್ಲಿ ಸೇರ್ಕೊಂಡು ಮಧ್ಯೆ ನುಸುಳಿ ಈ ರೀತಿ ಅಹಿತಕರ ಘಟನೆಯನ್ನು ಸೃಷ್ಟಿಸಿ ಮಾಯವಾಗಿದ್ದಾರೆ ಅಂತ. ಈಗ ಒಂದು ಸೀಕ್ರೆಟ್ ಬ್ಲಾಸ್ಟ್ ಆಗ್ತಾ ಇದೆ ನೋಡಿ. ಅಸಲಿಗೆ ಅಲ್ಲಿ ಒಬ್ಬ ಮುಸಲ್ಮಾನ್ ಮುಖಂಡ ಮೈಕ್ ಹಿಡಿದು ಪ್ರಚೋದನೆ ಕೊಟ್ಟಿರೋದು ಪೊಲೀಸರ ಗಮನಕ್ಕೂ ಬಂದಿದೆ. ಆತನನ್ನ ಹುಡುಕಾಡ್ತಿದ್ದಾರೆ. ಮುಫ್ತಿ ಮುಷ್ತಾಕ್ ಅಂತೆ, ಮೌಲ್ವಿಯಾರ್. ಜೀವ ಕೊಡೋಕ್ಕೂ ತಯಾರಾಗಿರ್ಬೇಕು ನಮ್ಮ ಧರ್ಮ ಅದು ಇದು ಬಂದಾಗ ಅಂತ ಏನೋ ಭಯಂಕರ ಪ್ರಚೋದನಕಾರಿ ಮೈಕ್ ಹಿಡಿದು ಅಲ್ಲಿ ಭಾಷಣ ಮಾಡಿ ಆಮೇಲೆ ಆ ಭಾಷಣ ಆಗ್ತಾ ಇದ್ದಂಗೆ ಅಲ್ಲಿ ಘಟನೆ ಆಗಿದೆಯಂತೆ. ಸೊ ಇದೆಲ್ಲ ಈಗ ಪೊಲೀಸರ ಗಮನಕ್ಕೂ ಬಂದಿದ್ದು ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರು ಈ ವ್ಯಕ್ತಿಗಾಗಿ, ಮುಸಲ್ಮಾನ್ ಮುಖಂಡನಿಗಾಗಿ ಹುಡುಕಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳು ಬಂದಿವೆ ನೋಡಿ ನಿನ್ನೆ ಕಾಂಗ್ರೆಸ್ನ ಮುಖಂಡರುಗಳಿಂದ ಮತ್ತು ಸ್ವತಃ ಮಿನಿಸ್ಟರ್ಗಳಿಂದ. ರಾಜಣ್ಣವ್ರದ್ದು ಸ್ಟೇಟ್ಮೆಂಟ್ ಹಿಂಗಾಯ್ತಾ? ಲಕ್ಷ್ಮಣ್ ಅವ್ರದ್ದು ಆ ರೀತಿ ಭಯಂಕರ ಬಾಂಬ್ ಸಿಡಿಸಿದ್ರ ಅವರು, BJP RSSನವರೇ ಹಿಂಗೆ ಮಾಡಿ ಹೋಗಿರೋದು ಅಂತ. ಈಗ ನೋಡಿ BJP ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಪೊಲೀಸರಿಗೆ ಈ ಥರ ಅವಮಾನ ಮಾಡ್ತಿದ್ದೀರಲ್ಲ, ಮುಚ್ಚಬಿಡಿ ಪೊಲೀಸ್ ಸ್ಟೇಷನ್ನ. ಪಾಕಿಸ್ತಾನ ಅಂತ ನೀವು ಕನ್ಸಿಡರ್ ಮಾಡ್ತಿದ್ದೀರಿ, ಅದು 100% ಮುಸಲ್ಮಾನರಿರೋ ಏರಿಯಾ ಅಂತ ಉದಯಗಿರಿನ ಅಲ್ವಾ? ಪೊಲೀಸರಿಗೆ ಏನು ಗೌರವನೇ ಇಲ್ಲ, ಮುಚ್ಚಬಿಡಿ ನೀವು. ಹಾಗಾದರೆ ಪೊಲೀಸ್ ಸ್ಟೇಷನ್ಗಳಿಗೆ ಬೀಗ ಹಾಕಿ ಪೊಲೀಸರು ಅವರ ಕರ್ತವ್ಯವನ್ನು ನಿಭಾಯಿಸಿದ್ರು. ನಿನ್ನೆ ಏನು ಮಾಡಬೇಕಿತ್ತು? ಆತ ಯಾರೋ ಅವಹೇಳನ ಮಾಡಿದ್ದ, ಆತನನ್ನು ಒಳಗೆ ತುಂಬಿದ್ರು, ಕೇಸ್ ಹಾಕಿದ್ರು. ಆದರೆ ಅವ್ರ ಮೇಲೇ ದಾಳಿ ಮಾಡೋ ಅಷ್ಟು ಸಂಘಟಿತ ಮನೋಭಾವ, ಅಷ್ಟು ಧೈರ್ಯ, ಯಾರೂ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ, ನಮಗೆ ರಕ್ಷಣೆ ಇದೆ ಅನ್ನೋ ಧೈರ್ಯ ಅವ್ರಿಗಿರಬೇಕು. ಇಲ್ಲದೆ ಜನಸಾಮಾನ್ಯರು ಈ ಥರ ಮಾಡೋಕ್ಕಾಗತ್ತಾ? ಪೊಲೀಸರ ಜೀಪ್ ಕಂಡ್ರೇ ಜನ ಭಯ ಪಟ್ಕೊಳ್ಳುವಾಗ ಪೊಲೀಸರಿಗೆ ತಿರುಗಿಸಿ ಹೊಡೆಯುವಷ್ಟು ಧೈರ್ಯ ಬರಬೇಕು ಅಂದರೆ ಸುಮ್ಮನೆ ಬರುತ್ತಾ? ಇಂಥದ್ದೊಂದು ಆಕ್ರೋಶಕ್ಕೆ ಗುರಿಯಾಗಿದೆ ಈ ಘಟನೆ. ಈಗ ಘಟನೆ ನಡೀತಾ ಇರುತ್ತೆ, ಅಲ್ಲಿ ಇಲ್ಲಿ ಈ ಥರದ ಕಿಡಿಗೇಡಿಗಳಿರ್ತಾರೆ, ಅವರನ್ನು ಹೆಡೆಮುರಿ ಕಟ್ಟಬೇಕು ಅನ್ನೋದು ಬಿಟ್ಟು ಈ ರೀತಿ ಹೊಸ ಹೊಸ ಆಯಾಮಗಳನ್ನು ಕೊಡ್ತಾ ನಿಂತರೆ ಇದೆಯಲ್ವಾ, ಅದು ಸಮಾಜಕ್ಕೆ ಬಹಳ ಅಪಾಯಕಾರಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನೋಡಿ, ಈಗ ಮಿನಿಸ್ಟ್ರುಗಳೇ, ಮಂತ್ರಿಗಳೇ ಸರ್ಕಾರಕ್ಕೆ ಯಾವ ರೀತಿ ಮುಖಭಂಗ ತಂದಿಟ್ಟಿದ್ದಾರೆ ಪೊಲೀಸರನ್ನೇ ಬೈಯೋ ಮೂಲಕ. ಪೊಲೀಸರುಗಳು ನಾಲಾಯಕಂದಂಗೆ ಆಯ್ತಲ್ಲ ಈಗ. ಸೊ ಸರ್ಕಾರಕ್ಕೆ ಈ ಉದಯಗಿರಿ ಘಟನೆ ಇದೆಯಲ್ಲ, ಅದು ಮಂತ್ರಿಗಳಿಂದನೇ ತೀವ್ರ ಹಿನ್ನಡೆ ತಂದಿಟ್ಟಿದೆ. ಇದು ಸರ್ಕಾರದ ಬಿಗ್ ಎಕ್ಸ್ಪೋಸ್ ಅಂದ್ರೂ ತಪ್ಪಿಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.